ಹಲೋ ಎವ್ರಿವನ್. 60ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 400 ಮೀಟರ್ ಸ್ಕ್ವೇರ್ ಮತ್ತು 80 ಮೀಟರ್ ಆಗಿವೆ. ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಆಯತಾಕಾರದ ಮೈದಾನ ಇದೆ ಅಂತ ಅಂದ್ರೆ ಅದರ ಉದ್ದ x ಮತ್ತೆ ಅಗಲ y ಅಂತ ತಗೊಂಡ್ರೆ ಮೈದಾನದ ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ ಆಗಿರುತ್ತೆ. ಅಂದ್ರೆ ಇಲ್ಲಿ 400 ಸಮ x ಗುಣಿಸು y ಅನ್ನೋದು ನಮ್ಮ ಮೊದಲನೇ ಸಮೀಕರಣ ಆಗಿದೆ. ಹಾಗೆ ಮೈದಾನದ ಸುತ್ತಳತೆ ಅಂತ ಅಂದ್ರೆ ಅದು 2 ಗುಣಿಸು x ಪ್ಲಸ್ y ಆಗಿರುತ್ತೆ. ಸುತ್ತಳತೆ 80 ಅಂತ ಕೊಟ್ಟಿದ್ದಾರೆ, ಸಮ 2 ಗುಣಿಸು x ಪ್ಲಸ್ y ಅಂತ ಅಂದ್ರೆ x ಪ್ಲಸ್ y ನ ಬೆಲೆ ಇಲ್ಲಿ 80 ಡಿವೈಡೆಡ್ ಬೈ 2 ಅಂತ ತಗೊಳ್ಬಹುದು, ಸಮ 40 ಆಗಿದೆ. ಸೊ x ಅನ್ನ ನಾವು ಬರ್ಕೊಂಡ್ರೆ 40 ಮೈನಸ್ y ಅನ್ನೋದನ್ನ ನೋಡಬಹುದು. ಇದನ್ನ ಸಮೀಕರಣ 2 ಅಂತ ತಗೊಂಡ್ರೆ 2ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಇಲ್ಲಿ x ಗುಣಿಸು y ಸಮ 400 ಅಂತ ಇದೆ. ಸೊ x ಜಾಗದಲ್ಲಿ 40 ಮೈನಸ್ y ಅಂತ ಬರ್ಕೊಂಡ್ರೆ ಗುಣಿಸು y ಸಮ 400 ಅಂತ ಆಗತ್ತೆ. ಸೊ ಈಗ ಗುಣಾಕಾರವನ್ನ ಮಾಡಿದ್ರೆ 40y ಮೈನಸ್ y ಸ್ಕ್ವೇರ್, ಹಾಗೆ ಈ 400 ಈ ಕಡೆಗೆ ತಗೊಂಡ್ಬಂದ್ರೆ ಮೈನಸ್ 400 ಸಮ 0 ಅಂತ ಆಗತ್ತೆ. ಸೊ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರ್ಕೊಂಡ್ರೆ 40y ಮೈನಸ್ 400 ಸಮ 0 ಆಯ್ತು. ಈಗ ಈ ಮೈನಸ್ ಅನ್ನ ಹೋಗ್ಸೋ ಸಲುವಾಗಿ ಇಡೀ ಸಮೀಕರಣಕ್ಕೆ ಮೈನಸ್ ನಿಂದ ಗುಣಾಕಾರ ಮಾಡಿದ್ರೆ y ಸ್ಕ್ವೇರ್ ಮೈನಸ್ 40y ಪ್ಲಸ್ 400 ಸಮ 0 ಅಂತ ಸಿಗತ್ತೆ. ಈಗ ನಾವಿಲ್ಲಿ ಮಧ್ಯಪದ ವಿಭಜನೆಯನ್ನ ಮಾಡಬೇಕು. ಹೇಗೆ ಮಾಡೋದು ಅಂತ ಅಂದ್ರೆ ನಮ್ಗೆ ಮೊತ್ತ 40 ಸಿಗ್ಬೇಕು, ಹಾಗೆ ಗುಣಲಬ್ಧ 400 ಸಿಗ್ಬೇಕು. ಸೊ y ಸ್ಕ್ವೇರ್ ಮೈನಸ್ 20y ಮೈನಸ್ 20y ಮಾಡಿದ್ರೆ ಮೊತ್ತ ನಮ್ಗೆ 40 ಸಿಗತ್ತೆ, ಹಾಗೆ ಗುಣಲಬ್ಧ 400 ಸಿಗತ್ತೆ. ಸೊ y ಕಾಮನ್ ತಗೊಂಡ್ರೆ y ಮೈನಸ್ 20 ಆಯ್ತು, ಮೈನಸ್ 20ಅನ್ನ ಕಾಮನ್ ತಗೊಂಡ್ರೆ y ಮೈನಸ್ 20 ಬ್ರಾಕೆಟ್ ಒಳಗಡೆಗೆ ಉಳಿಯುತ್ತೆ. ಸೊ y ಮೈನಸ್ 20 ಗುಣಿಸು y ಮೈನಸ್ 20 ಅಪವರ್ತನಗಳಾಗಿದೆ. ಹಾಗಾಗಿ y ನ ಬೆಲೆ 20,20 ಅನ್ನೋದು ನಮ್ಗೆ ಸಿಗ್ತಾ ಇದೆ. y 20 ಆದ್ರೆ x ಏನು? x 40 ಮೈನಸ್ y ಇದೆ ಅಂತ ಅಂದ್ರೆ 40 ಮೈನಸ್ 20. ಸೊ y x ಕೂಡ 20 ಅಂತ ಆಗ್ತಾ ಇದೆ. ಹಾಗಾಗಿ x ಸಮ 20 ಸೆಂಟಿಮೀಟರ್ ಮತ್ತೆ y ಸಮ 20 ಸೆಂಟಿಮೀಟರ್ ಅನ್ನೋದು ನಮ್ಗೆ ಇಲ್ಲಿ ಸಿಗುವಂತಹ ಉತ್ತರ ಆಗಿದೆ.